ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9001111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ಸಹ ನನ್ನ ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ನೀವು ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಎದುರಾದಾಗ ರಾಯರ ಅತ್ಯಂತ ಶಕ್ತಿಶಾಲಿ ವ್ರತಗಳು ಯಾವುದು, ನೀವು ಯಾವ ರೀತಿ ಆ ವ್ರತವನ್ನು ಮಾಡಬೇಕು ಅನ್ನೋಂತಹ ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಏಕೆಂತಂದರೆ ಇತ್ತೀಚೆಗೆ ಬಂದಂತಹ ಬಹಳ ಕಮೆಂಟ್ಸ್ಗಳು, ನಮಗೆ ಪೂಜೆ ಹೇಳ್ಕೊಡಿ, ನಮಗೆ ಪೂಜೆ ಹೇಳ್ಕೊಡಿ, ಮನೆಯಲ್ಲಿ ಈ ರೀತಿಯಾದಂತಹ ಸಮಸ್ಯೆ ಇದೆ, ನಮಗೆ ಪೂಜೆ ಹೇಳ್ಕೊಡಿ. ತುಂಬ ಕಾಮೆಂಟ್ ಬರುವಂತಹದ್ದು, ಯಜಮಾನರು ಬಹಳ ಕುಡಿತಾರೆ, ಏನಾದರೂ ಪೂಜೆ ಇದ್ರೆ ಹೇಳಿ. ಅಥವಾ ಮನೆಯಲ್ಲಿ ಮಕ್ಕಳು ಹೇಳಿದ ಮಾತು ಕೇಳಲ್ಲ, ಎಸ್ಪೆಷಲಿ ವಯಸ್ಸಿಗೆ ಬಂದ ಮಕ್ಕಳು ತಂದೆ ತಾಯಿ ಹೇಳಿದಂತಹ ರೀತಿಯಲ್ಲಿ ಕೇಳೋದಿಲ್ಲ. ಅವ್ರು ಏನಾದರೂ ಒಂದು ಒಳ್ಳೆಯ ದಾರಿನಲ್ಲಿ ಹೋಗೋದಕ್ಕೆ ಪೂಜೆ ಹೇಳ್ಕೊಡಿ, ಮಕ್ಕಳು ಓದೋದಕ್ಕೆ ಪೂಜೆ ಹೇಳ್ಕೊಡಿ. ಅಥವಾ ಬಿಸ್ನೆಸ್ ನಡೀತಾ ಇಲ್ಲ ಮನೆಯಲ್ಲಿ, ಯಾವುದು ಕೈ ಹತ್ತುತ್ತಿಲ್ಲ, ಬಾಯಿ ಹತ್ತುತ್ತಿಲ್ಲ, ನೆಮ್ಮದಿ ಇಲ್ಲ, ಗಂಡ ಹೆಂಡತಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಈ ಥರದ್ದು ಯಾವುದೇ ಸಮಸ್ಯೆ ಇದ್ದರೂ ಕೂಡ ನೀವು ರಾಯರ ಯಾವ ವ್ರತವನ್ನು ಹಿಡಿಬಹುದು. ಜೊತೆಯಲ್ಲಿ ಏನು ಮಾಡ್ಕೋಬಹುದು ಸರಳ ಪರಿಹಾರಗಳನ್ನು. ಸರಳ ಪರಿಹಾರ ಅಂತಂದ ತಕ್ಷಣ ಅತ್ಯಂತ ಪ್ರಭಾವ ಮತ್ತು ಪರಿಣಾಮಕಾರಿಯಾದಂತಹ ಪರಿಹಾರಗಳು ನಾನು ಹೇಳುವಂತಹದ್ದು. ನೀವು ನಿಷ್ಠೆಯಿಂದ ಮಾಡ್ಕೋಬೇಕಷ್ಟೇ. ನೋಡಿ, ಮನೆಯಲ್ಲಿ ನಿಮಗೆ ಯಾವುದೇ ರೀತಿ ಕಷ್ಟ ಒದಗಿದಾಗ, ಅದು ತುಂಬ ಒಂದು ತೀವ್ರ ಮಟ್ಟದ್ದಾಗಿದ್ದರೆ, ಮನೆಯಲ್ಲಿ ಬಹಳ ಕಷ್ಟ ಇದೆ ಯಾವುದೇ ವಿಚಾರದಲ್ಲಿ ಅಂತಂದಾಗ, ನೀವು ಮೊದಲು ಏನು ಮಾಡಬೇಕು, ನಿಮ್ಮ ಎರಡೂ ಮನೆ ದೇವರಿಗೆ ಒಂದು ಹರಕೆಯನ್ನು ಕಟ್ಟಬೇಕು. ಎರಡು ಮನೆ ದೇವರು ಅಂತಂದರೆ ನಿಮಗೆ ಒಂದು ಗಂಡು ಮನೆ ದೇವರಿರುತ್ತೆ, ಒಂದು ಹೆಣ್ಣು ಮನೆ ದೇವರಿರುತ್ತೆ. ಹರಕೆ ಕಟ್ಟೋ ದಿವಸ ತಲೆಗೆ ಸ್ನಾನ ಮಾಡ್ಕೊಳ್ಳಿ. ತಲೆಗೆ ಸ್ನಾನ ಮಾಡಿಬಿಟ್ಟು ದೀಪ ಹಚ್ಚಿ, ಮನೆಯಲ್ಲಿ ಮೊದಲು ಒಂದೊಂದು ಹೂ ಇಟ್ಟು ದೀಪವನ್ನು ಹಚ್ಚಿ ನೀವೇನು ಮಾಡಬೇಕು, ಒಂದು ಅರಿಶಿಣದ ಬಟ್ಟೆ ತೊಗೋಬೇಕು. ಆ ಬಟ್ಟೆನ ಬಳಸಿರುವಂತಹದ್ದನ್ನು ತಗೋಬಾರ್ದು, ಹೊಸ ವಸ್ತ್ರ ಆಗಿರಬೇಕು. ಅರಿಶಿಣದ್ದೇ ಸಿಗಲಿಲ್ಲ ಅಂತಂದರೆ ವೈಟ್ ಕಲರ್ ಬಟ್ಟೆನ ನೀವು ಅರಿಶಿಣದ ನೀರಿನಲ್ಲಿ ಅದ್ದಿದ್ರೂ ಕೂಡ ಅದು ಹಳದಿ ಬಣ್ಣ ಬರುತ್ತೆ. ಅದಕ್ಕೆ ನೀವು ಏನೇನೋ ಹಾಕುವಂಥದ್ದು ಏನೂ ಇಲ್ಲ. ಇತ್ತೀಚೆಗಂತೂ ಆ ರಾಯರಿಗೆ ಮುಡುಪು ಕಟ್ಟುವಂತಹದ್ದು ತೋರಿಸ್ತಾರೆ. ಅವ್ರ ಮನಸ್ಸಿಗೆ ಬಂದಿದ್ದನ್ನೆಲ್ಲ ಅದರೊಳಗಡೆ ಹಾಕಿ ಕಟ್ಟುವಂತಹದ್ದನ್ನು ತೋರಿಸ್ತಾರೆ. ಕೊಳೆಯುವಂತಹ ವಸ್ತುಗಳನ್ನ ನಾವು ಹರಕೆ ಕಟ್ಟೋದ್ರೊಳಗಡೆ ಹಾಕಬಾರ್ದು. ಅದು ಕೊಳಿತಾ ನಮಗದೊಂದು ರೀತಿ ನೆಗೆಟಿವ್ ಎಫೆಕ್ಟ್ ಅನ್ನುವಂತಹದ್ದನ್ನು ಕೊಟ್ಬಿಡುತ್ತೆ. ಹುಷಾರಾಗಿ ಕಟ್ಟಿ, ಏನೂ ಹಾಕಬೇಡಿ. ನೀವು ಆ ಬಟ್ಟೆಗೆ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಇಟ್ಬಿಟ್ಟು ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಅದು ಯಾವುದೇ ಬಗೆಯ ಕಷ್ಟ ಆಗಿರಬಹುದು, ಏನೇ ಕಷ್ಟ ಆಗಿರಬಹುದು, ಈ ಕಷ್ಟವನ್ನು ನಮ್ಮಿಂದ ಕಳೀರಿ ಅಂಥೇಳಿ ಪ್ರಾರ್ಥನೆ ಮಾಡಿಕೊಂಡು ಕೇವಲ ಇಷ್ಟು ಕೇಳಿಕೊಂಡ್ರೆ ಸಾಕಾಗಲ್ಲ. ನಮ್ಮನ್ನು ಈ ಕಷ್ಟದಿಂದ ಪಾರು ಮಾಡಿದ್ರೆ ಬಂದು ನಿಮ್ಮ ದರ್ಶನವನ್ನು ಮಾಡ್ತೀವಿ ಅಂತನೋ, ಅಥವಾ ನಿಮ್ಗೆ ಅಭಿಷೇಕಕ್ಕೆ ಕೊಡ್ತೀವಿ ಅಂತನೋ, ಅಥವಾ ನಿಮ್ಮ ಹುಂಡಿಗೆ ಒಂದಿಷ್ಟು ದುಡ್ಡನ್ನು ಹಾಕ್ತೀವಿ ಅಂತನೋ, ಏನಾದರೂ ನಾವು ಮಾಡ್ತೀವಿ ನಿಮಗೋಸ್ಕರ ಅಂತ ಕೇಳ್ಕೊಂಡು ನೀವು ಹರಕೆ ಕಟ್ಟಬೇಕು. ಅದು ಯಾವುದೇ ದೇವರಿಗಾಗಲಿ, ಆವಾಗಲೇ ಬೇಗ ನಮ್ಮ ಕಷ್ಟಗಳು ಕಳೆಯುವಂತಹದ್ದು. ಈ ರೀತಿ ಹರಕೆನ ಮೊದಲು ನಿಮ್ಮ ಎರಡೂ ಮನೆ ದೇವರಿಗೂ ಕಟ್ಟಿಟ್ಬಿಡಿ. ಅದನ್ನು ಯಾವಾಗ ನೀವು ಅದನ್ನು ಬಿಚ್ಚಬೇಕು ಅಥವಾ ಏನು ಮಾಡಬೇಕು ಅಂತಂದರೆ, ನಿಮ್ಗೆ ಸ್ವಲ್ಪ ಕಷ್ಟ ಕಡಿಮೆ ಆಯಿತು ಅಥವಾ ನೀವು ಅಂದ್ಕೊಂಡು ಕೆಲಸ ಆಯಿತು ಅಂದಾಗ ನಿಮ್ಮ ಮನೆ ದೇವರಿಗೆ ಯಾವಾಗ ಹೋಗ್ತೀರಾ ಆವಾಗ ಅದನ್ನು ತಗೊಂಡು ಹೋಗಿಬಿಟ್ಟು ಆ ಬಟ್ಟೆ ಗಂಟನ್ನು ಬಿಚ್ಚಿಬಿಟ್ಟು ಆ ಹಣವನ್ನು ಹುಂಡಿಗೆ ಹಾಕಿಬಿಟ್ಟು ಆ ಬಟ್ಟೆನೆಲ್ಲಾದರೂ ಗಿಡದ ಬುಡಕ್ಕೆ ಹಾಕಿದ್ರೂ ನಡೆಯುತ್ತೆ. ಇಲ್ಲ ಆ ಬಟ್ಟೆ ಸಮೇತವಾಗಿ ಹುಂಡಿಗೆ ಹಿಡಿಯುತ್ತೆ ಅಂತಂದರೆ ತಾಂಡೋಗಿ ನಿಮ್ಮ ಮನೆ ದೇವರಿಗೆ ಅರ್ಪಣೆ ಮಾಡುವಂತಹದ್ದನ್ನು ಮಾಡಿ. ಎಲ್ಲ ದೇವರುಗಳಿಗಿಂತ ಮೊದಲು ನಮ್ಮ ತಲೆ ಕಾಯುವಂತಹದ್ದು ನಮ್ಮ ಮನೆ ದೇವರುಗಳು. ಇನ್ನು ರಾಯರ ವಿಚಾರಕ್ಕೆ ಬಂದಾಗ ನೋಡಿ, ಮನೆಯಲ್ಲಿ ನಿಮಗೆ ಯಾವುದೇ ವಿಚಾರದಲ್ಲಿ ಏನೇ ಕಷ್ಟ ಅಂತ ಅನಿಸಿದ್ರೂ ಕೂಡ ನೀವು ರಾಯರದು ಅತ್ಯಂತ ಶಕ್ತಿಶಾಲಿ ವ್ರತಗಳು ಅಂತಂದರೆ 21 ದಿವಸ ಮಾಡುವಂತಹ ರಾಯರ ವ್ರತ.
ಅದನ್ನು ಬಿಟ್ಟರೆ 7 ಗುರುವಾರಗಳ ರಾಯರ ವ್ರತ ಹಿಡಿಯುವಂತಹದ್ದು. ಇವೆರಡೂ ಸಹ ರಾಯರ ಅತ್ಯಂತ ಶಕ್ತಿಶಾಲಿಯಾದಂತಹ ವ್ರತಗಳು. ನೀವು ಮೊದಲು ಏನು ಮಾಡಬೇಕು, ರಾಯರದು 48 ದಿವಸದ್ದು ವ್ರತ ಇದೆ. ನೀವು ಮೊದಲು 21 ದಿವಸದ್ದು ಹಿಡೀರಿ. ಯಾವುದೇ ಕಾರಣಕ್ಕೂ ಏಕಾಏಕಿ 48 ದಿವಸದ ವ್ರತ ಹಿಡಿಬೇಡಿ. ಯಾಕೆಂದರೆ ಗುರುಗಳ ವ್ರತವನ್ನು ನಾವು ಪ್ರಾರಂಭದಲ್ಲಿ ಯಾವ ರೀತಿ ಮಾಡ್ತೀವೋ ಕೊನೆ ತನಕ ಅದೇ ನಿಷ್ಠೆಯಿಂದ ಮಾಡಬೇಕು. ಸಂಸಾರಸ್ಥರಾದವರು ಈ ಬ್ರಹ್ಮಚರ್ಯ ಪಾಲನೆ ಮಾಡಿಕೊಂಡು, ಅಥವಾ ನೀವು ನಾನ್ ವೆಜ್ ತಿನ್ನುವಂಥವರಾಗಿದ್ದರೆ ನಾನ್ ವೆಜ್ಜೇ ತಿಂದಲೇ ಪ್ರತಿನಿತ್ಯ ನೀವು ನೆಲ ಒರೆಸಿ ಪೂಜೆಯನ್ನು 48 ದಿವಸಗಳ ಕಾಲ ಅದೇ ನಿಷ್ಠೆಯಲ್ಲಿ ಮಾಡುವಂತಹದ್ದು ಬಹಳ ಕಷ್ಟವಾಗುತ್ತೆ. ಫ್ಯಾಮಿಲಿ ಮನೆ ಅಂತಂದಮೇಲೆ ಮುಟ್ಟು ಸೂತ್ಕ ಅಥವಾ ನಾನ್ ವೆಜ್ ಮಾಡುವಂಥವ್ರು ಮಾಡ್ತೀರಾ. ಸಂಸಾರಸ್ಥರು ಎಷ್ಟು ದಿವಸ ನೀವು ಬ್ರಹ್ಮಚರ್ಯ ಪಾಲನೆ ಮಾಡಲಿಕ್ಕೆ ಸಾಧ್ಯ? ಕಷ್ಟ ಆಗುತ್ತೆ. ಹೀಗಾಗಿ ನೀವು ಏನು ಮಾಡಬೇಕು, ಮೊದಲು ರಾಯರ 21 ದಿವಸದ ವ್ರತ ಹಿಡಿಬೇಕು. 21 ದಿವಸದ ವ್ರತ ಹಿಡಿದು ನಿಮಗೇನಾದರೂ ಅದರಲ್ಲಿ ಸಂಕಲ್ಪ ಈಡೇರಿಲ್ಲ ಅಂತಂದಾಗ, ಅಥವಾ ತುಂಬ ಕಷ್ಟ ಇದೆ ಅನ್ನೋವಂತಹವರು ಆಗ ನಿಷ್ಠೆಯಿಂದ ಮಾಡಬೇಕಾಗತ್ತೆ 48 ದಿವಸದ ವ್ರತವನ್ನು. ಆವಾಗ ಹಿಡೀರಿ, ಮೊದಲೇ 48 ದಿವಸದ ವ್ರತ ಹಿಡಿಬೇಡಿ. ಜೊತೆಯಲ್ಲಿ ಈ 7 ಗುರುವಾರದ್ದು ಮಾಡ್ತಿರಲ್ವ, ಈಗೊಂದಪ್ಪ ಸೋಷಿಯಲ್ ಮೀಡಿಯಲ್ಲಿ 9 ಗುರುವಾರದ್ದು ವ್ರತ ಬೇರೆ ಹೇಳ್ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ರಾಯರದು ನೋಡ್ರಿ, ಮೊದಲು 7 ಗುರುವಾರದ ವ್ರತ ಇರುವಂತಹದ್ದು. ಏಕಾಏಕಿ ನಾವು 9 ಗುರುವಾರದ ವ್ರತ ಆಗಲಿ ಅಥವಾ 11 ಗುರುವಾರದ ವ್ರತ ಆಗಲಿ ನಾವು ಡೈರೆಕ್ಟ್ ಹಿಡಿಯೋ ಹಾಗಿಲ್ಲ. ಆರಾಧನೆಯ ಹಿಂದೆ ಮಾತ್ರ ನಾವು 9 ಗುರುವಾರದ್ದು 11 ಗುರುವಾರದ್ದು ಮಾಡಬಹುದು. 7 ಗುರುವಾರ ಸಂಕಲ್ಪ ಮಾಡ್ಕೊಳ್ಳಿ, 7 ಗುರುವಾರ ಪೂಜೆಯನ್ನು ಮಾಡಿ. 10ರಲ್ಲಿ 8 ಜನಕ್ಕೆ ನಾನು ಹೇಳ್ತಿರೋಂತಹದ್ದು, ನಾನು ಕಂಡ ಹಾಗೆ 10ರಲ್ಲಿ 8 ಜನಕ್ಕೆ ಅವ್ರೇನು ಸಂಕಲ್ಪ ಮಾಡ್ಕೋತಾರೋ ಈ 7 ಗುರುವಾರದ ಪೂಜೆಯಿಂದ ಅದು ಈಡೇರಿಬಿಡುತ್ತೆ. ಯಾರೋ ಒಂದಿಬ್ಬರಿಗೆ ಈಡೇರಿಲ್ಲ ಅನ್ನೋಂತಹವರು ನೀವೇನು ಮಾಡಬೇಕು, 7 ಗುರುವಾರ ಮುಗಿದ ಮೇಲೂ ಕೂಡ ನಿಮ್ಮ ಸಂಕಲ್ಪ ಈಡೇರಿಲ್ಲ ಅಂದರೆ ಆ 7ನೇ ಗುರುವಾರ ಮತ್ತೆ ಸಂಕಲ್ಪ ಮಾಡಿಕೊಂಡು 9 ಗುರುವಾರ ಅಂದರೆ ಅಲ್ಲಿಂದ 2 ಗುರುವಾರ ಅಥವಾ 11 ಗುರುವಾರ ಅಲ್ಲಿಂದ 4 ಗುರುವಾರ ನೀವು ಎಕ್ಸ್ಟೆಂಡ್ ಮಾಡ್ಕೋಬೋದು ಅಷ್ಟೇ. ಡೈರೆಕ್ಟಾಗಿ 9 ಗುರುವಾರ ಅಥವಾ 11 ಗುರುವಾರದ ವ್ರತವನ್ನು ಹಿಡಿಬೇಡಿ. 7 ಗುರುವಾರದ ವ್ರತ ಮಾಡುವಂತಹದ್ದು ವಿಡಿಯೋ ಸರಿಯಾದ ರೀತಿಯಲ್ಲಿ ಹೇಗೆ ಅನ್ನುವಂತಹದ್ದು ಕೂಡ ನನ್ನ ಚಾನಲ್ನಲ್ಲಿ ಇದೆ. ಜೊತೆಯಲ್ಲಿ 21 ದಿವಸದ ರಾಯರ ವ್ರತ ಮಾಡುವಂತಹದ್ದು ಹೇಗೆ ಅಂತಲೂ ಇದೆ. ನಿಧಾನವಾಗಿ ಹುಡುಕಿ ಸಿಗುತ್ತೆ. ನನ್ನ ಚಾನಲ್ನಲ್ಲಿ ನಾನು ಯಾವ ರೀತಿ ಹೇಳಿದ್ದೀನೋ ಆ ರೀತಿ ಕರಾರುವಕ್ಕಾಗಿ ಮಾಡಿ. ಖಂಡಿತ ನಿಮ್ಮ ಸಂಕಲ್ಪಗಳು ಈಡೇರುವಂತಹದ್ದು ನಿಶ್ಚಿತ. ನೀವು ಯಾವ್ಯಾವ ವಿಚಾರಕ್ಕೆಲ್ಲ ನೀವು 7 ಗುರುವಾರದ ವ್ರತ ಹಿಡಿಬಹುದು ಅಥವಾ ಈ 21 ದಿವಸದ ರಾಯರ ವ್ರತ ಹಿಡಿಬಹುದು ಅಂತಂದರೆ, ಈ ಸಂತಾನದ ಸಮಸ್ಯೆ ಇರುವಂತಹವರು, ಮಕ್ಕಳಿಲ್ಲ ಅನ್ನುವಂತಹ ದಂಪತಿಗಳು, ಅಥವಾ ಯಾರಿಗಾದರೂ ಪುತ್ರ ಸಂತಾನದ ಹಂಬಲ ಇರುವಂತಹವರು, ಗಂಡು ಮಗು ಬೇಕು ಅನ್ನುವಂತಹವರು, ಅಥವಾ ಮನೆಯಲ್ಲಿ ಮಕ್ಕಳು ಹೇಳಿದ ಮಾತು ಕೇಳಲ್ಲ, ವಿದ್ಯೆನಲ್ಲಿ ಹಿಂದುಳಿದಿದ್ದಾರೆ ಮಕ್ಕಳು, ಅವರಿಗೆ ವಿದ್ಯೆ ಹತ್ತುತ್ತಾ ಇಲ್ಲ ಅಂತಂದರೆ ಈ ವಿಚಾರವಾಗಿಯೇ ಸಂಕಲ್ಪ ಮಾಡ್ಕೋಬೇಕು. ನೀವು ಸಂಕಲ್ಪ ಮಾಡಿಕೊಂಡು ವ್ರತವನ್ನು ಹಿಡಿಯುವಂತಹದ್ದು ಮಾಡಿ. ಮನೆಯಲ್ಲಿ ಸದಾ ಅಶಾಂತಿ, ಕಿರಿಕಿರಿ, ಯಾವುದರಲ್ಲೂ ನೆಮ್ಮದಿ ಇಲ್ಲ, ಅಥವಾ ಎಷ್ಟೇ ದುಡಿದ್ರೂ ಕೈಯಲ್ಲಿ ಹಣ ನಿಲ್ತಾ ಇಲ್ಲ, ಮನೆಯಲ್ಲಿ ಯಾವುದರಲ್ಲೂ ಅಭಿವೃದ್ಧಿ ಆಗ್ತಾ ಇಲ್ಲ, ಈ ರೀತಿ ಏನೇ ಕಾರಣಗಳಿದ್ದರೂ ಕೂಡ ನೀವು ಈ ವ್ರತಗಳನ್ನು ಮಾಡ್ಕೋಬಹುದು. ಈ 7 ಗುರುವಾರದ ವ್ರತ ಮಾಡುವಂತಹವರು ಸಂಕಲ್ಪ ಮಾಡಿಕೊಂಡು ನಿಷ್ಠೆಯಿಂದ, ಏಕೆಂದರೆ ನೀವು ಗುರುವಾರ ಮಾತ್ರನೇ ಪೂಜೆ ಮಾಡ್ತೀರಾ. 7 ಗುರುವಾರ ತುಂಬ ನಿಮಗೆ ತ್ರಾಸ ಆಗೋದಿಲ್ಲ. ನಿಷ್ಠೆಯಿಂದ ವ್ರತದ ನಿಯಮಗಳೇನಿದೆ ಅದನ್ನು ಪಾಲನೆ ಮಾಡಿಕೊಂಡು ಆಚರಣೆ ಮಾಡಿ. ಈ 7 ಗುರುವಾರಗಳು ಪೂಜೆ ಮಾಡುವಂತಹ ಮಧ್ಯೆ ನಿಮಗೆ ಏನು ಮನೆ ದೇವರುಗಳ ವಾರ ನಿಮ್ದಿರುತ್ತಲ್ವ, ಆ ವಾರಗಳನ್ನು ಸರಿಯಾಗಿ ಮಾಡಿ. ನನ್ನ ಚಾನಲ್ನಲ್ಲೇ ಹೇಳ್ಕೊಟ್ಟಿದ್ದೀನಿ. ಮನೆ ದೇವರ ವಾರ ಅಂತಂದರೆ ಆ ವಾರದ ದಿವಸ ಕೇವಲ ನೀವು 2 ದೀಪ ಹಚ್ಚಿಬಿಟ್ರೆ ಅದು ಮನೆ ದೇವರ ವಾರ ಆಗೋದಿಲ್ಲ. ವಾರ ಮಾಡೋದಕ್ಕೆ ಅಂತಲೇ ಒಂದು ರೀತಿ ನೀತಿ ಇದೆ. ಅದರಂತೆ ಮನೆ ದೇವರ ವಾರ ಸರಿಯಾಗಿ ಆಗಬೇಕು. ಈ ವ್ರತ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಮನೆ ದೇವರುಗಳ ಫೋಟೋಯಿಂದ ಏನಾದರೂ ನಿಮಗೆ ಎಡಗಡೆ ಪ್ರಸಾದ ಆದರೆ, ಮನೆ ದೇವರುಗಳ ಫೋಟೋ, ರಾಯರ ಫೋಟೋ ಅಲ್ಲ, ಮನೆ ದೇವರುಗಳ ಫೋಟೋಯಿಂದ ಎಡಗಡೆ ಪ್ರಸಾದ ಆದರೆ ಆ ವ್ರತದ ಮಧ್ಯದಲ್ಲೇ ಮನೆ ದೇವರಿಗೆ ಹೋಗಿಬಿಟ್ಟು ಒಂದು ಪೂಜೆ ಮಾಡಿಸ್ಕೊಂಡು ಬರೋವಂತಹದ್ದನ್ನು ಮಾಡಿ. ನೀವು 7 ಗುರುವಾರದ್ದೇ ಮಾಡಿ.
ಇಲ್ಲ 21 ದಿವಸದ್ದೇ ಮಾಡಿ. ರಾಯರ ಪೂಜೆ ಪುನಸ್ಕಾರ ಅಥವಾ ವ್ರತ ಅಂದಾಗ ನಾವು ಆ ವ್ರತದ ನಿಯಮಗಳನ್ನು ವ್ರತದ ಪ್ರಾರಂಭದಲ್ಲಿ ಯಾವ ರೀತಿ ನಿಷ್ಠೆಯಿಂದ ಮಾಡ್ತೀವೋ ವ್ರತದ ಕೊನೆಯವರೆಗೂ ಅಂದರೆ 21ನೇ ದಿವಸದ ತನಕನೂ ಅಷ್ಟೇ ನಿಷ್ಠೆಯಿಂದ ನೀತಿ ನಿಯಮಗಳನ್ನ ಪಾಲನೆ ಮಾಡಿಕೊಂಡು ಮಾಡಬೇಕಾಗತ್ತೆ. ವ್ರತದ ಪ್ರಾರಂಭದಲ್ಲಿ ಬಹಳ ನಿಷ್ಠೆಯಿಂದ ಮಾಡೋದು, ಹೋಗ್ತಾ ಹೋಗ್ತಾ ಅದರ ನಿಯಮಗಳನ್ನು ಗಾಳಿಗೆ ತೂರಿದ್ರಿ ಅಂತಂದರೆ ಖಂಡಿತ ನಿಮ್ಮ ಸಂಕಲ್ಪ ಈಡೇರೋದಿಲ್ಲ. ನೀವು ಸುಮಾರಷ್ಟು ಜನ ಮಾಡುವಂತಹ ತಪ್ಪು ಇದೇನೆ. ವ್ರತದ ನಿಯಮಗಳನ್ನು ನೀಟಾಗಿ ಫಾಲೋ ಮಾಡಬೇಕು. ಆವಾಗ ಬೇಗ ನಿಮ್ಮ ಸಂಕಲ್ಪಗಳು ಈಡೇರುತ್ತೆ, ಒಳ್ಳೆಯದಾಗುತ್ತೆ. ಮಾಡಿ ಪರ್ಟಿಕ್ಯುಲರ್ ಆಗಿ ದಯಮಾಡಿ ಇನ್ನು ಕಾಮೆಂಟ್ಗಳಲ್ಲಿ ಕೇಳಬೇಡಿ, ಈ ಪೂಜೆ ಹೇಳಿ, ಆ ಪೂಜೆ ಹೇಳಿ, ನಮ್ಗೆ ಈ ಕಷ್ಟ ಅಂತಂದು. ನಾನು ಎಲ್ರಿಗೂ ಹೇಳೋವಂತಹದ್ದು ಒಂದೇ ಮಾತು, ಮನೆಯಲ್ಲಿ ತುಂಬ ಕಷ್ಟ ಏನಾದರೂ ಇದೆಯಾ, ಈ ರಾಯರ ವ್ರತ ಹಿಡೀರಿ. ಇಲ್ವಾ ನಿಷ್ಠೆಯಿಂದ ಪ್ರತಿ ಗುರುವಾರ ನಾನು ಯಾವ ರೀತಿ ಹೇಳ್ತೀನಲ್ವ ಆ ರೀತಿ ಅಷ್ಟು ದೀಪಗಳನ್ನು ಹಚ್ಕೊಂಡು ಆ ಶುಭ ಸಮಯದಲ್ಲಿ ದೀಪ ಹಚ್ಚಿ ರಾಯರ ಪೂಜೆಯನ್ನು ನೀವು ಗುರುವಾರ ಮಾಡ್ತಿರಲ್ವ, ಅದರಿಂದನೇ ನಿಮ್ಮ ಎಷ್ಟೋ ಕಷ್ಟಗಳು ಕಳೆದೋಗುತ್ತೆ. ಗುರುವಾರ ರಾಯರ ಪೂಜೆ ಮಾಡಿ, ಏಕಾದಶಿಯ ದಿವಸಗಳಂದು ಉಪವಾಸ, ಶ್ರೀಹರಿಯ ಸ್ಮರಣೆ ಮಾಡುವಂತಹದ್ದು ಇವೆಲ್ಲವನ್ನು ಮಾಡೋದ್ರ ಜೊತೆಗೆ ನಿಮ್ಮ ಮನೆ ದೇವರುಗಳ ವಾರವನ್ನು ಸರಿಯಾದಂತಹ ರೀತಿಯಲ್ಲಿ ತೂಗಿಸ್ಕೊತ ಹೋಗಿ. ಏಕಾಏಕಿ 2 ದಿನ 3 ದಿನಕ್ಕೆ ಎಲ್ಲವೂ ಸರಿ ಹೋಗದೆ ಇದ್ರೂ ನೀವು ನಿರಂತರವಾಗಿ ರಾಯರ ಪೂಜೆ ಸ್ಮರಣೆ ಇವೆಲ್ಲವನ್ನು ಮಾಡ್ತಾ ಹೋದಾಗ ದಿನದಿಂದ ದಿನಕ್ಕೆ ಅದೇನೇ ಸಮಸ್ಯೆಗಳಿದ್ರೂ ಕಡಿಮೆ ಆಗ್ತಾ ಬರುತ್ತೆ. ಅಥವಾ ಏನು ನೀವು ಅಂದ್ಕೊಂಡಿದ್ದಷ್ಟೇ ಅಲ್ಲ, ರಾಯರು ನೀವು ಅಂದ್ಕೊಂಡಿದ್ದಷ್ಟನ್ನೇ ಕೊಡಲ್ಲ, ನೀವು ಕೇಳ್ಕೊಂಡಿದ್ದಷ್ಟನ್ನೇ ನಿಮಗೆ ದಯಪಾಲಿಸಲ್ಲ. ನಿಷ್ಠೆಯಿಂದ ನೀವು ರಾಯರ ಸೇವೆಯನ್ನು ಮನಸ್ಫೂರ್ತಿಯಾಗಿ ಮಾಡ್ತಾ ಹೋಗಿ. ಈಗಾಗಲೇ ತುಂಬ ಜನ ಹೇಳ್ತಾ ಇದ್ದೀರಾ ಒಳ್ಳೆಯದಾಗ್ತಿದೆ ಗುರುವಾರದ ಪೂಜೆ ನೀವು ಹೇಳೋ ರೀತಿ ಮಾಡೋದ್ರಿಂದ ಅಂತಂದು. ಮಾಡ್ತಾ ಹೋಗಿ, ಖಂಡಿತ ನಿಮಗೂ ಕೂಡ ಒಳ್ಳೆಯದಾಗತ್ತೆ. ಎಲ್ರಿಗೂ ಸಹ ರಾಯರು ಒಳ್ಳೇದು ಮಾಡಲಿ. ನಮಸ್ಕಾರ.